ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಮಾಲಿಗೆ ಹೋಗ್ತಾ ಇದ್ದೀವಿ, ಒರಿಯಲ್ ಮಾಲಿಗೆ. ನಮ್ಮ ತಂಗಿ ಮಾಲ್ ನೋಡಬೇಕು ಅಂತ ಅಂತಿದ್ಲು, ಹಾಗಾಗಿ ಇವಾಗ ಮಾಲಿಗೆ ಹೋಗೋಣ ಅಂತೇಳಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ಹೋಗಬೇಕು. ಈಗಷ್ಟೇ ಮಾಲ್ ಹತ್ರ ಬಂದ್ವಿ. ನಮ್ಮ ತಂಗಿಗೆ ತುಂಬ ನೋಡಬೇಕಂತ ಅನ್ನಿಸ್ತಿತ್ತು, ಹಾಗಾಗಿ ಅವಳನ್ನ ಕರ್ಕೊಂಬಂದ್ವಿ. ಅವಳು ಊರಲ್ಲಿರೋದು, ಹಾಗಾಗಿ ಅವಳು ಬೆಂಗಳೂರಿಗೆ ಬಂದಾಗೆಲ್ಲ ಎಲ್ಲರ ಹೋಗೋಣ ಅಂತ ಹೇಳ್ತಿರ್ತಾಳೆ. ಈಗ ಮಕ್ಕಳು ಕೂಡ ಆಟ ಆಡ್ತಿದ್ರು. ಮಾಲ್ನಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಫೋಟೋಶೂಟಿಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಜನ ಫೋಟೋ ಎಲ್ಲ ತಕ್ಕೊತಾ ಇದ್ರು, ಹಾಗೆ ನಾವು ಕೂಡ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಹಾಗೆ ನಾನು ಇವತ್ತು ಸಂಜೆಯಿಂದ ಏನೋ ಸರಿಗಮಪ ಇಂದ ವಿಜಯ್ ಪ್ರಕಾಶ್ ಸರ್ ಏನೋ ಬರ್ತಾಯಿದ್ರು ಅಂತ ಹೇಳಿ ಎಲ್ಲ ಚೇರೆಲ್ಲ ಹಾಕಿ ರೆಡಿ ಮಾಡಿದರು. ನಾನು ಹಾಗೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಮಕ್ಕಳು ಸ್ವಲ್ಪ ಆಟಾಡ್ತೀನಿ ಅಂತ ಹೇಳಿದ್ದಕ್ಕೆ 4th ಫ್ಲೋರಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಆಟಾಡ್ಸೋಕ್ಕೆ ಅಂತ ಹೇಳಿ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಕಾರು ಎಲ್ಲ ಇದೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಮಾಲ್ನಲ್ಲೇ ನಮ್ಮ ರಿಲೇಷನ್ ಅವರು ಕೂಡ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆನೂ ಕೂಡ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇವರು ತುಂಬಾ ಜಾಸ್ತಿನೇ ಆಟ ಆಡ್ತಾಯಿದ್ಲು ಇವತ್ತು. ಗೊಂಬೆಗಂತೂ ಹಿಡಿಯೋಕ್ಕೆ ಆಗಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಹೇಳಿ ಓಡಾಡಿಕೊಂಡು ಆಟ ಆಡ್ತಾನೇ ಇದ್ಲು. ಅವಳಿಗಂತೂ ತುಂಬಾ ಖುಷಿಯಾಗಿಬಿಟ್ಟಿದೆ ಇಲ್ಲಿಗೆ ಬಂದಿದ್ದು. ಮಕ್ಕಳಿಗೆ ಮನೆ ಒಳಗಡೆ ಇಟ್ಕೊಂಡು ತುಂಬಾ ಬೇಜಾರಾಗಿರುತ್ತೆ. ಯಾವ ಥರ ಈ ಥರ ಒಂದು ಸತಿನಾದರೂ ಕರ್ಕೊಂಬಂದು ಆಟ ಆಡಿಸ್ಬೇಕು. ನಮ್ಮ ಮನೇಲಂತೂ ತುಂಬಾ ಕಡಿಮೆ ನಾವು ಈ ಥರ ಎಲ್ಲ ಹೊರಗಡೆ ಬರೋದು. ಯಾಕಂದರೆ ನಮ್ಮ ಹಸ್ಬೆಂಡ್ಗೂ ಕೂಡ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಅವರು ಮನೇಲಿ ಒಬ್ಬರೇ ಅಲ್ವಾ ಮೇಂಟೈನ್ ಮಾಡಬೇಕಾಗಿರೋದು. ಹಾಗಾಗಿ ಅವರೊಬ್ಬರೇ ಅಂತ ಹೇಳಿ ಅವರು ಒಂದಿನವೂ ರಜೆ ಹಾಕ್ತಾನೆ ಕಂಪ್ನಿಗೆ ಹೋಗ್ತಾನೆ ಇರ್ತಾರೆ. ಈ ಥರ ಎಲ್ಲ ಬರೋದು ತುಂಬಾ ಅಪರೂಪ. ಇವಾಗ ಬಂದಿರೋದಂತೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ದೀಕ್ಷೆಗಂತೂ ಹಿಡಿಯೋಕ್ಕೆ ಆಗಿಲ್ಲ. ಅವಳಂತೂ ಎಲ್ಲೋ ಹೋಗಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಆಟ ಆಡೋ ಇದರಲ್ಲಿದ್ದಾಳೆ. ನೀವೇ ನೋಡ್ತಿದ್ದೀರಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ದೀಕ್ಷಾ ಪಾಪುನ ಆಟಾಡ್ಸು. ಹಾಗೆ ನಾನು ನನ್ನ ತಂಗಿ ಕೂಡ ಅಲ್ಲಿ ಜೋಡಿಸೋದಿಕ್ಕಿದ್ರು, ಅದರಲ್ಲಿ ಆಟ ಆಡ್ತಾ ಇದ್ವಿ. ಅದನ್ನು ನಮಗೆ ಇಡೋಕ್ಕೂ ಬರಲಿಲ್ಲ ಫುಲ್ಲು ಕಂಪ್ಲೀಟ್ ಮಾಡೋಕ್ಕೆ. ನೋಡಿ ನೀವೇ ಹೇಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಇವರೇ ನಮ್ಮ ರಿಲೇಷನ್ ಅವರು ಹೇಳ್ಕೊಡ್ತಾಯಿದ್ರು, ಈ ಥರ ನಿಂತ್ಕೊಂಡು ಆಟ ಆಡು ಅಂತ. ನನಗೆ ಟ್ರೈ ಮಾಡು ಅಂತ. ನನಗೆ ಅದು ನಿಂತ್ಕೊಳ್ಳೋಕ್ಕೂ ಸಹ ಆಗಲಿಲ್ಲ. ಅದು ಆ ಕಡೆ ಈ ಕಡೆ ಆಡುತ್ತಲ್ವ, ನನಗಂತೂ ತುಂಬಾ ಭಯ ಆಗ್ತಿತ್ತು ಅದ್ರ ಮೇಲೆ ನಿಂತ್ಕೊಳ್ಳೋಕ್ಕೆ. ಅವರು ಕೈ ಇಟ್ಕೊತೀನಿ ನಿಂತ್ಕೊ ಅಂತ ಹೇಳಿದ್ರು, ಆದರೂ ನನಗೆ ಆಗಲಿಲ್ಲ. ಅದು ಮುಂದೆ ಹೋಗಿದ ತಕ್ಷಣವೇ ಭಯ ಆಗಿಬಿಡ್ತು. ನಮ್ಮ ಹಸ್ಬೆಂಡ್ ಕೂಡ ಅದನ್ನು ಟ್ರೈ ಮಾಡಿದ್ರು, ಅವ್ರಿಗೂ ಅಷ್ಟೊಂದಾಗಿ ಆಗಲಿಲ್ಲ. ಅವರು ಸ್ವಲ್ಪ ಹೊತ್ತು ಆದಮೇಲೆ ನಿಂತ್ಕೊಂಡ್ರು. ಆದರೂ ಅದು ತುಂಬಾ ಭಯ ಆಗುತ್ತೆ ಅಲ್ವಾ ಅದ್ರ ಮೇಲೆ ನಿಂತ್ಕೊಂಡು ಆಟ ಆಡಬೇಕಂದ್ರೆ. ಅದರಲ್ಲಿ ಆಟಾಡಿ ರೂಢಿ ಇರೋರು ಆಟ ಆಡ್ಬೋದು. ನಮ್ಮಂಥವ್ರು ಹೊಸ್ದಾಗಿ ಹೋಗಿ ನಿಂತ್ಕೊತೀವಿ ಅಂದರೆ ಅದಾಗೋದೇ ಇಲ್ಲ. ನನ್ನ ತಂಗಿ ಗಂಡ ಪರವಾಗಿಲ್ಲ, ಅವರು ಸ್ವಲ್ಪ ನಿಂತ್ಕೊಂಡು ಆಟ ಆಡಿದ್ರು. ಅವರು ಫಸ್ಟೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿದ್ರು, ಆಮೇಲೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಿ ಆಟ ಆಡಿದ್ರು. ಅದು ಬ್ಯಾಲೆನ್ಸ್ ಮಾಡಿದ್ರೆ ಈಸಿ ಆಗುತ್ತೆ. ನಮಗೆ ಅದೆಲ್ಲ ಬರಲ್ಲ ಅಲ್ವಾ ಫಸ್ಟ್ ಟೈಮ್ ನಿಂತ್ಕೊಳ್ಳೋದು. ಅವರು ಮಾಡಿದ್ರು. ಹಾಗೆ ಗೊಂಬೆ ಮತ್ತು ನನ್ನ ತಂಗಿ ಮಗಳು ಆಟ ಆಡ್ತಿದ್ದಿದ್ದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವರಿಗಂತೂ ಮಾಲ್ನಲ್ಲಿ ದೊಡ್ಡ ಮನೆ ಥರ ಕಾಣಿಸ್ತಿದೆ ಅಲ್ವಾ, ಹಾಗಾಗಿ ಅವರಂತೂ ತುಂಬನೇ ಓಡಾಡ್ತಾನೇ ಇದ್ದರು. ಅವ್ರಿಗೆ ಇವತ್ತು ಎಷ್ಟು ಕಾಲು ನೋವು ಬರುತ್ತೋ ಗೊತ್ತಿಲ್ಲ. ಎಲ್ಲರೂ ಅವ್ರನ್ನೇ ನೋಡಿಕೊಂಡು ಹೋಗ್ತಾಯಿದ್ರು. ಅವರೆಲ್ಲ ಕರಿತಿದ್ರು ಅವರಿಗೆ, ಆದರೆ ಅವರು ಎಲ್ಲರೂ ನೋಡಿಕೊಂಡು ಅವ್ರ ಜೊತೆನೇ ಆಟ ಆಡಿಕೊಂಡು ಓಡೋಗ್ತಾಯಿದ್ರು.
ಹಾಗೆ ಈಗ ಮಾಲೆಲ್ಲ ನೋಡಿಕೊಂಡು ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಬಂದ್ವಿ ಪಾರ್ಕ್ ಹತ್ರ. ಬಂದಿದ ತಕ್ಷಣ ಇಬ್ಬರು ಜೋಗಾಲಿಯಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ರು. ಅವಳು ಗೊಂಬೆ ಅಂತೂ ಸುಮ್ಮನೆ ಕೂತಿದ್ದಾಳೆ, ಅವಳಿಗಂತೂ ಭಯನೇ ಇಲ್ಲ ಅನಿಸುತ್ತೆ. ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಅವಳಂತೂ. ಹಾಗಾಗಿ ನಾವು ಸ್ವಲ್ಪ ಅವ್ರನ್ನ ಆಟ ಆಡಿಸ್ತಾ ಇದ್ವಿ. ಹಾಗೆ ಅಲ್ಲಿ ಯಾರೋ ನಾಯಿನ ಕರ್ಕೊಂಬಂದಿದ್ರು, ಅವರು ಜೋಳಿಲಿ ಕೂರಿಸಿ ಆಟ ಆಡಿಸ್ತಾಯಿದ್ರು. ನೋಡೋಕ್ಕೆ ತುಂಬಾ ಕ್ಯೂಟಾಗಿತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ನಾಯಿಗೆ ಭಯನೇ ಆಗ್ತಿಲ್ಲ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಕುತ್ಕೊಂಡಿತ್ತು ಅಂತಂದರೆ. ಅದು ಆ ಕಡೆ ಈ ಕಡೆ ನೋಡಿಕೊಂಡು ವಿಡಿಯೋನ ನೋಡ್ತಾನೇ ಇತ್ತು, ವಿಡಿಯೋ ಮಾಡ್ತಿದ್ನ. ಹಾಗೆ ನಮ್ಮ ಪಾಪುಗೂ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ ಅವ್ರನ್ನೂ ಆಟ ಆಡಿಸ್ತಾ ಇದ್ದೀನಿ. ಗೊಂಬೆಗಂತೂ ಇವತ್ತು ಫುಲ್ಲು ಹ್ಯಾಪಿ ಆಗಿಬಿಟ್ಟಿದೆ. ಅವಳು ಮನೆಗೆ ಹೋಗೋಣ ಅಂತ ಅಂದರೂ ಕೂಡ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಇವತ್ತು ಎಂಜಾಯ್ ಮಾಡಿದ್ದಾಳೆ. ಹಾಗೆ ನಾವು ಕೂಡ ಮಕ್ಕಳ ಜೊತೆ ಸೇರಿ ಮಕ್ಕಳಾಗ್ಬಿಟ್ಟಿದ್ವಿ. ಜಾರಬಂಡಿ ಕೂಡ ನಾವು ಆಟ ಆಡಿದ್ವಿ. ಹಾಗೆ ನಮ್ಮ ಹಸ್ಬೆಂಡು ಕೂಡ ಅಲ್ಲಿ ಜೋಳಿಲಿ ಕುತ್ಕೊಂಡು ಆಟ ಆಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಈಗ ಆಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಈಗಷ್ಟೇ ಮನೆಗೆ ಬಂದ್ವಿ. ಟೈಮ್ ಬಂದು ಇವಾಗ 6:30 ಆಗಿದೆ. ತಂಗಿ ಅಮ್ಮನ ಮನೆಗೆ ಹೋದ್ಲು, ಅಲ್ಲಿಗೆ ಹೋಗಿ ಆಮೇಲೆ ಬರ್ತೀನಿ ಅಂತ ಹೇಳಿ ಹೋದ್ಲು. ಇವಾಗ ಅಡುಗೆ ಮಾಡ್ಕೋಬೇಕು. ಅಲ್ಲಿಂದ ಬಂದು ಸುಸ್ತಾಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಾಫಿ ಇಟ್ಕೊಬಿಡೋಣ ಅಂತೇಳಿ ಕಾಫಿ ಕೂಡ ಇಟ್ಕೊತಾ ಇದ್ದೀನಿ. ಅಂದರೆ ಗೊರಗುಂಟೆಪಾಳ್ಯ ಸಿಗ್ನಲ್ ಹತ್ರ ಅಂತೂ ತುಂಬಾ ಟ್ರಾಫಿಕ್ ಇತ್ತು. ಅಲ್ಲೇ ಒಂದು 3/4 ಗಂಟೆ ಟೈಮ್ ವೇಸ್ಟ್ ಆಗೋಯಿತ್ತು. ಬಿಸಿಲು ಮಾತ್ರ ತುಂಬಾ ಜಾಸ್ತಿ ಇತ್ತು. ಅದು ಬಿಸಿಲಿಗೂ ಆಟೋದಲ್ಲಿ ಅಲ್ವಾ ನಾವು ಹೋಗಿದ್ದು, ಆಟೋದಲ್ಲಿ ಕುತ್ಕೊಂಡು ಹೋಗೋದಕ್ಕೂ ತುಂಬಾ ಸೆಕೆ ಕೂಡ ಆಗ್ತಿತ್ತು. ಮಕ್ಕಳನ್ನ ಇಟ್ಕೊಂಡಂತೂ ಈ ಥರ ಎಲ್ಲ ಹೋಗೋಕ್ಕೆ ಆಗೋದೇ ಇಲ್ಲ. ಆದರೂ ಇವತ್ತು ಹೋಗಿ ಬಂದ್ವಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಇವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಹಂಗಂತೂ ಇವತ್ತು ತುಂಬಾ ಸುಸ್ತಾಗಿತ್ತು, ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಹಸ್ಬೆಂಡೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀಯ ಮಧು? ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು? ಬೀನ್ಸು, ಕ್ಯಾರೆಟು, ಕೋಸು ಎಲ್ಲ ಕಟ್ ಮಾಡ್ಕೊಂಡು, ತರಕಾರಿನೇ ಹಾಕಿಲ್ಲ. ತರಕಾರಿಯಲ್ಲಿ ಏನು ತರಕಾರಿನೇ ಇಲ್ಲ ಅದರಲ್ಲಿ ಜಾಸ್ತಿ. ನನಗೆ ಸ್ವಲ್ಪ ತಲೆನೋವ್ತಿತ್ತು, ಹಾಗಾಗಿ ನಮ್ಮ ಹಸ್ಬೆಂಡೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅವರೇ ಮಾಡ್ತಾ ಇದ್ದಾರೆ. ನನಗೆ ಈ ಥರ ಎಲ್ಲರ ಔಟ್ಸೈಡ್ ಹೋಗಿ ಬಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲೂ ಮಾಲಲ್ಲಿ ಸ್ವಲ್ಪ ಸೌಂಡ್ ಇರುತ್ತೆ ಅಲ್ವಾ, ಹಾಗಾಗಿ ನನಗೆ ತಲೆನೋವು ಜಾಸ್ತಿ ಆಗಿತ್ತು. ಅವರೇ ಅಡುಗೆ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಾನು ಸುಮ್ಮನಾದೆ. ಅವರು ಎಗ್ ಫ್ರೈಡ್ ರೈಸ್ ಮಾಡಿದರು. ಇವತ್ತಿನ ಬ್ಲಾಗ್ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.